ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜ್ಯೋತಿಕಾ ಫುಲ್ಲು ರೂಮಿಗೆ ಬಂದ್ಬಿಟ್ಟು ಕೂಗಾಡ್ತಾ ಇರ್ತಾಳೆ, ಏ ರೋಹನ್, ನಾನು ಹೇಳಿದ್ದೆ ಒಂದು, ನೀನು ಮಾಡಿದ್ದೆ ಒಂದು, ನಾನು ವಿರುದ್ಧವಾಗಿ ನೀನು ನಡ್ಕೊತೀಯನೋ, ಏನೋ ಆಗಿದೆಯೋ ನಿನಗೆ, ನನಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅಷ್ಟು ಹೇಳಿದ್ರು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತೀಯನೋ ಅಂತ ಎಲ್ಲ ಬ್ಲ್ಯಾಂಕೆಟು ಎಲ್ಲನೂ ತೆಗೆದು ಎಸಿತಾ ಇರ್ತಾಳೆ. ಆವಾಗ ಏನು ಗೊಳ್ಳಿ, ಇಲ್ಲಿ ಬಂದ್ಬಿಟ್ಟು ಹಾರಾಡಿದ್ರೆ ಏನು ಪ್ರಯೋಜನ, ಅಲ್ಲೇ ನೀನು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ನೀನು ಏನೂ ಹೇಳಲೇ ಇಲ್ವಲ್ಲ. ಹಿಂಗಾದರೆ ಹಿಂಗೆ ನೀನೇ ನನಗೆ ನೀನು ಆಡ್ತಿರೋ ರೀತಿ ನೋಡ್ಬಿಟ್ಟು ನಿನಗೆ ಎಲ್ಲೋ ಮದುವೆ ಇಷ್ಟ ಇದೆ ಅದಕ್ಕೆ ಒಪ್ಕೊಂಡಿದ್ಯೇನೋ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ, ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿರ್ತಾಳೆ. ರಾಣಿ, ಸ್ವಲ್ಪ ಸುಮ್ಮನೆ ಎದ್ದು ಬಿಡ್ತೀರಾ? ನಾನು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ನಿಮ್ಗಂತೂ ಗೊತ್ತಿಲ್ಲ, ನೀವು ಸುಮ್ಮನೆ ಎದ್ದು ಬಿಡ್ರಿ. ನನಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನ ಯಾರು ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಎಂಥ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನಿಮಗಂತೂ ಗೊತ್ತಿಲ್ಲ. ಎಲ್ಲದಕ್ಕೂ ನಿಮ್ಮ ಮಗನೇ ಕಾರಣ, ನಿಮ್ಮ ಮಗನಿಂದನೇ ನಾನು ಇವತ್ತು ಇಂಥ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿರ್ತಾಳೆ. ಏನಿದು, ನಮ್ಮ ಪಾಲಕ್ಷನಿಂದ ಇವಳಿಗೆ ಯಾವ ಸಮಸ್ಯೆ? ನಮ್ಮ ಪಾಲಕ್ಷ ಏನಾರು ಹೇಳಿದ್ನ ಇಲ್ಲಿ ಬಂದು ಇಲ್ಲಿ ಮದುವೆ ಒಪ್ಕೊ ಅಂತ? ಅವ್ನ ಪಾಡಿಗೆ ಅವನು ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೋ ಏನೋ, ಏನಾಗೋಯ್ತು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಪಾರಿಜಾತ. ಆವಾಗ ನವೀನ ಫೋನ್ ಮಾಡ್ತಾನೆ, ಅಜ್ಜಿ ಎಲ್ಲಿ ಹುಡುಕಿದ್ರೂ ಅಪ್ಪ ಸಿಗ್ತಾ ಇಲ್ಲ, ಎಷ್ಟೊಂದು ಜನರ ಹತ್ರ ವಿಚಾರಿಸಿದ್ದೆ, ಎಲ್ಲ ಕಡೆ ನೋಡಿದೆ, ಎಲ್ಲಿ ನೋಡಿದ್ರೂ ಅಪ್ಪ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೌದೇನೋ, ನೀನು ತಲೆ ಕೆಡ್ಸ್ಕೊಂಬೇಡ, ನಾನೊಬ್ಬರು ಪೊಲೀಸ್ ಆಫೀಸರ್ ನಂಬರ್ ಕೊಡ್ತೀನಿ, ಅವ್ರಿಗೆ ನಾನು ಹೇಳಿದೆ ಅಂತ ಹೇಳು, ಅವ್ರು ನಿನಗೆ ಪಾಲಕ್ಷನ್ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾಳೆ. ಅವಾಗ ಆಯಿತು ಅಜ್ಜಿ ಅಂತ ನಂಬರ್ ಇಸ್ಕೊತಾನೆ ಅವನು. ನಂಬರ್ ಕೊಟ್ಟಾದಮೇಲೆ ಏನಾರ ಮಾಡಿ ನನ್ನ ಪಾಲಕ್ಷನ್ ಸಮಸ್ಯೆನ ಸರಿ ಮಾಡಬೇಕು, ಆದಷ್ಟು ಬೇಗ ಅವ್ನ ಸಾಲನೆಲ್ಲ ನಾನೇ ತೀರಿಸ್ಬೇಕು, ಇಲ್ಲಾಂದರೆ ಇವನು ಹಿಂಗೇನೆ ತಲೆ ಮರೆಸ್ಕೊಂಡು ಎಲ್ಲರೂ ಹೊಂಟೋಗ್ಬಿಡ್ತಾನೆ, ಇವನ್ನ ಫಸ್ಟು ಈ ಕಷ್ಟದಿಂದ ಆಚೆ ತಗೊಂಬರ್ಬೇಕು ಅಂತ ಅಂದ್ಕೊಂಡು ಪಾರಿಜಾತ ರೂಮಿಂದ ಆಚೆ ಕಡೆಗೆ ಹೋಗ್ತಾಳೆ. ಆವಾಗ ಜ್ಯೋತಿಗಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ, ಒಂದು ಸಮಸ್ಯೆನ ಬಗೆಹರಿಸೋಣ ಅಂತ ಅಂದ್ಕೊಂಡ್ರೆ ಇನ್ನೊಂದು ಸಮಸ್ಯೆ ಬಂದು ತಗ್ಲಾಕೋತಾ ಇದೆಯಲ್ಲಪ್ಪ. ಈಗ ರಾಣಿ ಸುಮ್ಮನೆ ಇರೋದು ಬಿಟ್ಟು ಆ ನವೀನಿಗೆ ಈ ಪೊಲೀಸವ್ರ ನಂಬರ್ ಬೇರೆ ಕೊಡ್ತಾ ಇದ್ದಾರೆ. ಈ ಪೊಲೀಸವ್ನು ಹೋಗಿ ಹುಡುಕಿ ಅಪ್ಪಂಗೆ ಏನಾರ ಹಿಂಗೆ ಹೆಚ್ಚು ಕಡಿಮೆ ಆಗಿದೆ ಅಂತ ಏನಾರ ವಿಷಯ ಗೊತ್ತಾಯಿತು ಅಂದರೆ ಕೊನೆಗೆ ಅದು ಬಂದು ನನ್ನ ಕಾಲಿಗೆ ತಗ್ಲಾಕೊಳ್ಳುತ್ತೆ. ಏನು ಮಾಡಲಿ ನಾನು ಅಂತ ಟೆನ್ಷನ್ ಮಾಡ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂತಾಳೆ. ಈ ಪೊಲೀಸ್ ಬಂದು ನನ್ನ ಕ್ವಶನ್ ಮಾಡೋಕ್ಕೂ ಮುಂಚೆ ನಾನೇ ಹೋಗ್ಬಿಟ್ಟು ಪೊಲೀಸ್ ಹತ್ರ ಎಲ್ಲ ಮಾತಾಡಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ, ನಾನು ಇವಾಗ ಸುಮ್ಮನೆ ಇದ್ರೆ ಆಗಲ್ಲ ಅಂತ ಜ್ಯೋತಿಕಾ ಅನ್ಕೊತಾ ಇರ್ತಾಳೆ. ಶಾರದಾ ಮತ್ತು ಸಿದ್ದು ಇಬ್ಬರೂ ಪಾಲಕ್ಷಂಗೆ ಊಟ ಕೊಡೋಕೆ ಅಂತ ಬಂದಿರ್ತಾರೆ. ನೀವು ಯಾಕೆ ಇಷ್ಟೊತ್ತಿಗೆ ಬರಕ್ಕೆ ಹೋದ್ರಿ ಅಂತ ಕೇಳ್ತಾ ಇರ್ತಾನೆ. ಆವಾಗ ನೀವು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಈ ಪಾಪಿಗೋಸ್ಕರ ನೀವು ಯಾಕೆ ಇಷ್ಟೊಂದು ಒಳ್ಳೆತನ ತೋರಿಸ್ತಾ ಇದ್ದೀರಾ? ನಮ್ಮಿಂದ ಎಷ್ಟೊಂದೆಲ್ಲ ಕಷ್ಟ ಆಗೋಯ್ತು. ಶಾರದಂಗೆ ನಾನು ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟಿದ್ದೀನಿ, ಅವಳು ಇವತ್ತು ಈ ಕಷ್ಟದಲ್ಲಿ ಇರೋದಕ್ಕೆ ನಾನೇ ಕಾರಣ ಅಂತ ಹೇಳಿ ದುಃಖ ಪಡ್ತಾ ಇರ್ತಾರೆ. ಮಾವ, ನೀನು ತಲೆ ಕೆಡ್ಸ್ಕೊಂಬಿಡಿ, ನೀವು ಆರಾಮಾಗಿರಿ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಶಾರದಾ, ನೀನು ನನ್ನ ಮಗಳೇ ಆಗಿರಲಿ ನಮ್ಮ ಅಮ್ಮನೇ ಆಗಿರಲಿ ಅವ್ರ ಮೇಲೆ ಯಾವತ್ತೂ ಕನಿಕರ ತೋರಿಸ್ಬೇಡ, ಸಿದ್ದು ಏನು ಹೇಳ್ತಾನೆ ಆ ಥರ ಕೇಳು ಅಂತ ಹೇಳ್ತಾ ಇರ್ತಾನೆ. ಅವಾಗ ಶಾರದಾ ಅವರು ನಾನು ಹೇಳೋ ಮಾತನ್ನ ಕೇಳಿ ನಾವಿಬ್ಬರು ಒಟ್ಟಿಗೆ ಪ್ಲ್ಯಾನ್ ಮಾಡ್ತು ಅಂದರೆ ಅವ್ರನ್ನ ಈಸಿಯಾಗಿ ಹಿಡ್ದಾಕ್ಬೋದು ಅಂತ ಹೇಳ್ತಿರ್ತಾನೆ. ಹೌದು, ನಮ್ಮಮ್ಮ ಯಾವಾಗ ಜ್ಯೋತಿಕಂಗೆ ಬುದ್ಧಿ ಹೇಳೋಕ್ಕೆ ಹೋಗ್ಲಿಲ್ವೋ ಅದೇ ಅವ್ರು ಮಾಡಿದ ದೊಡ್ಡ ತಪ್ಪು. ಅವರು ದೊಡ್ಡವರಾಗಿ ಅವಳಿಗೊಂದು ಸ್ವಲ್ಪ ಬುದ್ಧಿ ಹೇಳಿದಿದ್ರೆ ಅವಳು ಒಳ್ಳೆ ಬುದ್ಧಿ ಕಲಿತಿದ್ಲೇನೋ, ಆದರೆ ಅವಳಿಗೆ ಒಳ್ಳೆ ಬುದ್ಧಿ ಅನ್ನೋದನ್ನ ಹೇಳ್ಕೊಡ್ಲೇ ಇಲ್ಲ. ಅದಕ್ಕೆ ಅವಳು ಇವತ್ತು ರಾಕ್ಷಸಿಯಾಗಿ ಮೆರಿತಾ ಇದ್ದಾಳೆ. ಅವಳಿಗೆ ಅನ್ಯಾಯ ಅಧರ್ಮಕ್ಕೂ ಒಂದು ಕೊನೆ ಅಂತ ಬರುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಸಿದ್ದು ಶಾರದಾಗೆ, ಏನು ಶಾರದವ್ರೆ, ಬಂದಿದ್ದ ಕೆಲಸನೇ ಮಾಡಿದ್ರೆ ಸುಮ್ಮನೆ ಕೂತಿದ್ದೀರಲ್ಲ, ಫಸ್ಟು ಊಟ ಹಾಕೊಡಿ ಅವ್ರಿಗೆ ಅಂತ ಹೇಳ್ತಾನೆ. ಆವಾಗ ತಟ್ಟೆ ತೊಗೊಳ್ಳಿ ಅಲ್ಲಿ ಅಂತ ಹೇಳ್ತಾಳೆ. ಆಗ ತಟ್ಟೆ ತೆಗೆದು ಸಿದ್ದು ಕೊಡ್ತಾನೆ. ಆವಾಗ ಊಟನ ಹಾಕ್ಬಿಟ್ಟು ಪಾಲಕ್ಷನ ಕೈಯಲ್ಲಿ ಕೊಡ್ತಾಳೆ. ಆವಾಗ ಪಾಲಕ್ಷ ಊಟ ಒಂದು ತುತ್ತು ತಿಂದ್ಬಿಟ್ಟು ಹಂಗೇನೆ ಯೋಚನೆ ಮಾಡ್ತಾ ಇರ್ತಾನೆ. ಅಯ್ಯೋ, ಏನು ಖಾರ ಇದೆಯಾ ಅಂತ ಕೇಳ್ತಾಳೆ. ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾನೆ. ಊಟ ಮಾಡಾದ್ಮೇಲೆ, ಸಾರಿ ನೀವು ತುಂಬ ಹೊತ್ತಾಯಿತು, ನೀವು ಇನ್ಮೇಲೆ ನೀವು ಮತ್ತೆ ಇಲ್ಲಿಗೆ ಬರ್ತಾಯಿದ್ರೆ ಬೇರೆ ಯಾರಿಗಾರು ಡೌಟ್ ಬರುತ್ತೆ, ಆಮೇಲೆ ತಿರ್ಗಾ ಏನಾದ್ರು ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಸಿದ್ದು ಕೈ ತೊಳಸ್ಕೊಂಡು ತಟ್ಟೆ ಇಸ್ಕೊತಾನೆ. ತಟ್ಟೆ ಇಸ್ಕೊಂಡು ಎತ್ತಿಕ್ಬಿಟ್ಟು ಸಿದ್ದು ಮತ್ತು ಶಾರದಾ ಇಬ್ಬರೂ ಅಲ್ಲಿಂದ ಓಡ್ತಾರೆ. ರೂಮಲ್ಲಿ ಕೂತ್ಕೊಂಡು ಲೆಕ್ಕ ಬರಿತಾ ಇರ್ತಾರೆ. ನನ್ನ ಮಗಳು ಜ್ಯೋತಿಕನ ಜೀವನದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೆಲ್ಲ ಆಗೋಯ್ತು, ಇನ್ಮೇಲಾದರೂ ಅವಳು ಖುಷಿಯಾಗಿರಬೇಕು, ಮದುವೆ ಕಾರ್ಯ ಎಂಗೇಜ್ಮೆಂಟು ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು, ಎಷ್ಟಾದರೂ ಖರ್ಚಾಗಲಿ ನಾನು ನೋಡ್ಕೊತೀನಿ, ಎಲ್ಲನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಡೆಕೋರೇಷನ್ಗಿಷ್ಟು, ಎಂಗೇಜ್ಮೆಂಟ್ಗಿಷ್ಟು, ಒಡವೆಗಿಷ್ಟು ಅಂತ ಲೆಕ್ಕ ಬರಿತಾ ಇರ್ತಾರೆ. ಪಾರಿಜಾತ ಒಳ್ಳೆ ಕಳ್ಬೇಕು ಥರ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಅಲ್ಲಿಗೆ ಬರ್ತಾಳೆ.
ಶಾಂತವಾಗಿ ಬರಿತಾ ಇರ್ತಾರೆ. ಈ ದೂರ್ವಾಸ್ ಮನಿ ಇಷ್ಟೊಂದು ಶಾಂತವಾಗಿರೋದನ್ನ ನಾನು ನೋಡೇ ಇಲ್ಲ. ಇವತ್ತು ತುಂಬ ಶಾಂತವಾಗಿದ್ದಾರೆ. ಇದೇ ರೈಟ್ ಟೈಮು ನನ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಇವಾಗ ಹೋಗ್ಬಿಟ್ಟು ನಾನು ಕೇಳ್ಬಿಡ್ತೀನಿ, ನಾನು ಕೇಳಿದ್ದನ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ರೀ ರೀ ಅಂತ ಕರಿತಾಳೆ. ಹೇಯ್ ಏನು ಯಾಕೆ ಏನು ಡಿಸ್ಟರ್ಬ್ ಮಾಡ್ತಿದ್ಯಾ, ಇಲ್ಲೇನಕ್ಕೆ ಬಂದಿದ್ಯಾ ನೀನು ಅಂತ ಹೇಳ್ತಾರೆ. ಅಯ್ಯೋ ಈ ಮನುಷ್ಯ ಯಾವಾಗ್ಲೂ ಸಮಾಧಾನವಾಗಿ ಇರೋದಿಲ್ವಲ್ಲಪ್ಪ, ನಾನು ನೋಡಿದ್ರೇ ವಿಚಿತ್ರವಾಗಿ ಆಡ್ತಾನೆ ಅಂತ ಅನ್ಕೊತಾ ಇರ್ತಾಳೆ. ಅವಾಗ ಹೇಳು ಏನಕ್ಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ. ಅವಾಗ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತೇಳೆ. ಎಷ್ಟು ಅಂತ ಕೇಳಿದ್ರೆ 5 ಲಕ್ಷ ಬೇಕು ಅಂತ ಹೇಳ್ತಾಳೆ. ಯಾಕೆ ಅಷ್ಟೊಂದು ದುಡ್ಡು ಅಂತ ಕೇಳ್ತಾರೆ. ಅವಾಗ ಅಯ್ಯೋ ನನಗೆ ನನ್ನ ಮೊಮ್ಮಗಳು ಮದುವೆ ಅಲ್ವಾ, ಅದಕ್ಕೇ ನಾನು ಒಂದು ಸ್ವಲ್ಪ ಒಡವೆ ತೊಗೊಂಡು ಅವಳಿಗೂ ಏನಾರು ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹಂಗಾದ್ರೆ ಈಗಿರೋ ಒಡವೆನೆಲ್ಲ ಏನು ಮಾಡ್ತೀಯ, ಅದನ್ನೇ ಎಸ್ಬಿಡ್ತೀಯಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ನಾನು ಅದನ್ನೆಲ್ಲ ಏನೂ ಮಾಡೋದಿಲ್ಲ ಅಂತ ಹಂಗೆ ಸುಮ್ಮನೆ ನಿಂತಿರ್ತಾಳೆ. ನೀನು ಅತಿಯಾಗಿ ಬಂದ್ಬಿಟ್ಟು ಇಲ್ಲೆಲ್ಲ ಈ ದುಡ್ಡು ಕೇಳೋದಕ್ಕೆ ಬರಬೇಡ, ಮದುವೆ ಆಗ್ತಾ ಇರೋದು ನಿನ್ನ ಮೊಮ್ಮಗಳಿಗ ನಿನಗೆ, ನೀನೇ ಒಳ್ಳೆ ಮದುವೆ ಹೆಣ್ತರ ರೆಡಿ ಆಗಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಹೆಂಗೆ? ನೀನೇನಾದರೂ ಆ ಥರ ರೆಡಿ ಆಗಕ್ಕೆ ಹೋದರೆ ಈ ಕತ್ತೆಗೆ ಅಲಂಕಾರ ಮಾಡ್ದಂಗೆ ಇರುತ್ತೆ. ನಾನು ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ಅಂತ ಗದರಿಸ್ತಾರೆ. ಅವಾಗ ಅವಳಿಗೆ ಬೇಜಾರಾಗ್ತಾ ಇರುತ್ತೆ. ನಾನು ಏನಾರು ಹೇಳೋದಕ್ಕೆ ಬಂದರೆ ಇವ್ರು ಮೊದಲೇ ಕೋಪದಲ್ಲಿ ಈ ಥರ ಮಾತಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲ್ಲೇ ನಿಂತ್ಕೊಂಡು ಗೊಣಗ್ತಾ ಇರ್ತಾಳೆ. ಅದೇನದು ಗೊಣಗ್ತಾ ಇರೋದು, ಸುಮ್ಮನೆ ಹೋಯ್ತಾ ಇಲ್ವಾ ಅಂತ ಜೋರು ಮಾಡ್ತಾರೆ ತಿರ್ಗಾ. ಆವಾಗ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇವಳ್ದು ಯಾವಾಗಲೂ ಇದೇ ಆಗೋಯ್ತು ಅಂತ ಮತ್ತೆ ತಾತ ಲೆಕ್ಕ ಬರಿತಾ ಇರ್ತಾರೆ. ಪಾರಿಜಾತ ಬೇಜಾರು ಮಾಡ್ಕೊಂಡು ರೂಮಿಂದ ಆಚೆ ಬರ್ತಾಳೆ. ಗೊಣ್ಕೊಂಡು ಹಂಗೇ ಯಾರು ನೋಡ್ದೇನೆ ಹಂಗೆ ಹೋಗ್ತಾ ಇರ್ತಾಳೆ. ಆವಾಗ ಬಂದು ಶಾರದಂಗೆ ಡಿಕ್ಕಿ ಹೊಡಿತಾಳೆ. ಏನಜ್ಜಿ ಹಿಂಗೆ ಡಿಕ್ಕಿ ಹೊಡೆದ್ಬಿಟ್ರಲ್ಲ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನನಗೆ ತುಂಬ ಬೇಜಾರಾಗಿದೆ ಕಣೆ ಅಂತ ಹೇಳ್ತಿರ್ತಾಳೆ. ಏನಾಯ್ತಜ್ಜಿ, ನೀವು ಈ ಥರ ಮಂಕಾಗಿರೋದು ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಿಮ್ಮ ತಾತನ ಹತ್ರ ಹೋಗ್ಬಿಟ್ಟು 5 ಲಕ್ಷ ಬೇಕು ಅಂತ ಕೇಳಿದೆ, ಅದಕ್ಕೆ ಹಿಂಗೆಲ್ಲ ಬೈದ್ಬಿಡೋದ, ನಂಗೆ ತುಂಬ ಬೈದ್ಬಿಟ್ರು, ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ ಕಣೆ ಅಂತ ಹೇಳ್ತಿರ್ತಾಳೆ. ಆವಾಗ ಅಯ್ಯೋ 5 ಲಕ್ಷನಾ, ಇವ್ರು ಯಾಕೆ 5 ಲಕ್ಷ ಕೇಳಕ್ಕೆ ಹೋಗಿದ್ರು, ಇವ್ರು ಏನೋ ಪ್ಲ್ಯಾನ್ ಇದೆ, ಇವ್ರು ಸುಮ್ಮನೆ ದುಡ್ಡು ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಶಾರದಾ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಯಾಕಜ್ಜಿ 5 ಲಕ್ಷ ಅಂತ ಶಾರದಾ ಕೇಳ್ತಾಳೆ. ಅಯ್ಯೋ ನನ್ನ ಮೊಮ್ಮಗಳಿಗೆ ಮದುವೆ ಅಂದರೆ ನನಗೂ ಖರ್ಚಿರುತ್ತೆ ಅಲ್ವಾ, ಮೊಮ್ಮಗಳಿಗೆ ನನಗೆ ಎಲ್ಲ ಒಡವೆ ತಗೋಬೇಕು, ಏನೇನೋ ಖರ್ಚಿರುತ್ತೆ, ಅದಕ್ಕೆ ಕೊಡ್ರಿ ಅಂತ ಕೇಳಿದ್ರೆ ಹಿಂಗೆ ಅಷ್ಟೆಲ್ಲ ಬೈದರು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಜ್ಜಿ ನಿಮ್ಮದೇ ತಪ್ಪು ಇದರಲ್ಲಿ ಅಂತ ಹೇಳ್ತಾಳೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳಿದ್ರೆ, ನೋಡಿ ಅಜ್ಜಿ ನಾವು ಯಾವಾಗಲೂ ಹೆಂಗಸರುಗಳು ಫುಲ್ಲು ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಹೇಳ್ದಂಗೆ ಅವ್ರು ಕೇಳೋ ಥರ ಇರಬೇಕು, ಅದನ್ನು ಬಿಟ್ಬಿಟ್ಟು ಅವ್ರು ಹೇಳೋ ಥರ ನಾವು ಕೇಳಂಗೆ ಹೋದರೆ ಈ ಥರನೇ ಆಗೋದು. ಅವ್ರನ್ನ ಯಾವಾಗ್ಲೂ ನಮ್ಮ ಹಿಡ್ತದಲ್ಲಿ ಇಟ್ಕೋಬೇಕು. ಈಗ ನಮ್ಮ ನೋಡಿ, ಈಗ ನಮ್ಮ ಮನೇಲಿ ನಾನು ಅತ್ತೆಯಿಂದ ಹಿಡಿದು ನಾದಿನಿಯಿಂದ ಹಿಡಿದು ನನ್ನ ಗಂಡ ಎಲ್ಲರೂ ಅಷ್ಟೇ ನಾನು ಹೇಳ್ದಂಗೆ ಕೇಳ್ತಾರೆ, ನಾನು ಹಾಕಿದ ಗೆರೆ ದಾಟೋದೇ ಇಲ್ಲ, ನಾನು ಹೇಳಿದ್ದೇನೆ ಸೈ ಅಂತಾರೆ ಅಂತ ಹೇಳ್ತಿರ್ತಾಳೆ. ಹೌದಾ ನಿಜವಲ್ಲೂನಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಅಲ್ಲಿ ಸಿದ್ದು ಲೋಟದಲ್ಲಿ ನೀರು ಇಟ್ಕೊಂಡು ಬರ್ತಾ ಇರ್ತಾನೆ. ರೀ ಸ್ವಲ್ಪ ಇಲ್ಲಿ ಬರ್ತೀರಾ ಅಂತ ಕರೀತಾಳೆ. ಅವಾಗ ಅಲ್ಲಿಗೆ ಬರ್ತಾನೆ. ರೀ ನಮ್ಮ ಮನೇಲಿ ನಾನು ಏನಾದ್ರು ವಸ್ತುಗಳನ್ನ ತೊಗೊಂಬರ್ಬೇಕು ಅಂದರೆ ನೀವು ಯಾರನ್ನ ಕೇಳ್ತೀರಾ ಅಂತ ಕೇಳ್ತಾರೆ. ಅವಾಗ ನಾನು ನಿಮ್ಮನ್ನೇ ಕೇಳ್ತೀನಿ ಶಾರದವ್ರೆ, ನೀವು ನನಗೆ ದುಡ್ಡು ಕೊಡ್ತೀರಾ, ನಾನು ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ತಾನೆ. ನೀವೇನಾದ್ರು ತೊಗೊಬೇಕಂದ್ರೆ ಯಾರನ್ನ ಕೇಳ್ತೀರಾ ಅಂತ ಕೇಳ್ತಾಳೆ. ಆವಾಗಲೂ ನಾನು ನಿಮ್ಮನ್ನೇ ಕೇಳ್ತಿದ್ದೀನಿ ಅಂತ ಹೇಳ್ತಾನೆ. ಓಕೆ ಹಂಗಾದ್ರೆ ಇವಾಗ ನನಗೇನಾದರೂ ಬೇಕು ಅಂದರೆ ಅಯ್ಯೋ ದುಡ್ಡು ಪಡ್ಡು ಎಲ್ಲ ನಿಮ್ದು ಹತ್ರನೇ ಇರುತ್ತಲ್ಲ, ನಿಮ್ಮ ಇಷ್ಟ ಬಂದಂಗೆ ನೀವು ಎಲ್ಲ ತೊಗೊಂಬರ್ತೀರಾ ಅಷ್ಟೇ ಅಂತ ಹೇಳ್ತಿರ್ತಾರೆ. ಓಕೆ ಇವಾಗ ನಿಮಗೆ ನಿಮ್ಮ ಕೆಲಸ ಈಗ ಮುಗೀತು, ನೀವು ಹೊರಡಿ ಅಂತ ಹೇಳ್ತಾಳೆ. ಆವಾಗ ಸಿದ್ದು ದೂರದಲ್ಲಿ ಹೋಗಿ ನಿಂತ್ಕೊಂಡಿರ್ತಾನೆ. ನೋಡಿದ್ರಾ ನಮ್ಮ ಯಜಮಾನ್ರು ನಾನು ಹೇಳಿದ ಮಾತನ್ನೇ ಕೇಳೋದು, ಅದನ್ನು ಬಿಟ್ಟು ಅವರು ಏನೂ ಕಿಮಿಕ್ ಅನ್ನೋದೇ ಇಲ್ಲ. ನಾವು ಯಾವಾಗಲೂ ಹೆಂಗಸರು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕೆಲ್ಲನೂ, ನಾವು ಹೇಳ್ದಂಗೆ ಅವ್ರು ಕೇಳಂಗಿರ್ಬೇಕು, ಅವ್ರ ಕಂಟ್ರೋಲ್ಗೆ ನಾವು ಹೋಗ್ಬಾರ್ದು. ನೀವು ಮೊದಲಿಂದನೂ ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ವಾ ಅಂತ ಕೇಳ್ತಿರ್ತಾಳೆ. ಹೌದು ಕಣೆ, ನಾನು ಇದೆಲ್ಲ ಯಾವತ್ತೂ ಯೋಚನೆನೇ ಮಾಡಲಿಲ್ಲ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಅವಾಗ ಹೌದಾ ಅಜ್ಜಿ, ನಿಮ್ಮೇಲಾದ್ರೂ ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ರಿ, ನೀವು ಹೋಗಿ ಬೇಡ ಥರ ಆಗಬಾರ್ದು, ನೀವು ಯಾವಾಗ್ಲೂ ನೀವು ಕೊಡೋ ಥರ ಇರಬೇಕು, ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ರಿ, ನಿಮಗೆ ತಿಂಗಳಿಗೆ ಇಷ್ಟು ಅಂತ ಅಕೌಂಟಿಗೆ ಬಂದ್ಬಿಡ್ಬೇಕು, ಆ ಥರ ಇಟ್ಕೊಳ್ರಿ, ಅದನ್ನು ಬಿಟ್ಬಿಟ್ಟು ನೀವೇ ಹೋಗಿ ಅವ್ರ ಹತ್ರ ಕೈ ಚಾಚೋ ಥರ ಇಟ್ಕೊಂಬೇಡ್ರಿ ಅಂತ ಹೇಳ್ತಿರ್ತಾಳೆ. ಅವಾಗ ಹೌದು ಕಣೆ, ನಾನು ಇದೇ ಥರ ಮಾಡಬೇಕು, ನನಗೆ ಈ ಯೋಚನೆನೇ ಬಂದಿರಲಿಲ್ಲ, ಇನ್ಮೇಲೆ ನಾನು ಇದೇ ಥರ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಅವಾಗ ಶಾರದಾ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇದು ಫೋನಲ್ಲಿ ಮಾತಾಡ್ತಿರ್ತಾನೆ. ನಾನು ಈ ರೆಸ್ಟೋರೆಂಟ್ ಕಡೆಗೆ ಬರೋದು ಸ್ವಲ್ಪ ದಿನ ಲೇಟ್ ಆಗುತ್ತೆ, ನೀವೇನೇ ನೋಡ್ಕೊಳ್ಳಿ, ಇಲ್ಲಿ ಮನೇಲಿ ಸ್ವಲ್ಪ ಮದುವೆ ಎಂಗೇಜ್ಮೆಂಟ್ ಕೆಲಸಗಳಿವೆ, ಅದಕ್ಕೆ ಬರೋದಕ್ಕಾಗ್ತಾಯಿಲ್ಲ, ನಾನು ಐಟಮ್ಸ್ನೆಲ್ಲ ಇಲ್ಲೇ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ, ಎಲ್ಲ ಅಲ್ಲಿಗೆ ಬರುತ್ತೆ, ನೀವೆಲ್ಲ ನೋಡ್ಕೊತಾ ಇರಿ, ನಾನು ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಮತ್ತು ಶಾರದವ್ರು ಬರ್ತೀವಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ದಶರಥ ಬರ್ತಾನೆ. ಸಿದ್ದು ತುಂಬ ಬ್ಯುಸಿ ಇದೆಯಾ ಅನಿಸುತ್ತೆ, ನಾನು ಸ್ವಲ್ಪ ಮಾತಾಡಬೇಕು ನಿನ್ನ ಹತ್ರ ಅಂತ ಹೇಳ್ತಾನೆ.
ಬನ್ನಿ ಮಾವ ನೀವು ಕೇಳಬಾರ್ದು, ನೀವು ಡೈರೆಕ್ಟಾಗಿ ಹೇಳ್ಬೇಕಷ್ಟೇ ಅಂತ ಹೇಳ್ತಿರ್ತಾನೆ. ಏನೂ ಇಲ್ಲ, ಏನೋ ಬ್ಯುಸಿಯಾಗಿ ಮಾತಾಡ್ತಾ ಇದ್ದೆ, ನಾನು ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ಅಂತ ಹೇಳ್ತಿರ್ತಾನೆ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಮಾವ, ನೀವು ಏನು ವಿಷಯ ಹೇಳಿ ಅಂತ ಹೇಳ್ತಾನೆ. ಆವಾಗ ಸಿದ್ದು, ನನಗೊಂದು ತಲೆಯಲ್ಲಿ ಕ್ವಶನ್ ಕೊರಿತಾ ಇದೆ, ಅದಕ್ಕೆ ನೀನು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಿರ್ತಾನೆ. ಅವಾಗ ಏನು ಹೇಳಿ ಮಾವ ಅಂತ ಹೇಳ್ತಾರೆ. ಅವಾಗ ನೀನು ಮತ್ತು ಶಾರದಾ ಇಬ್ಬರೂ ಅವತ್ತು ಆ ರೋಹನ್ ಸರಿ ಇಲ್ಲ ಅಂತ ಹೇಳಿ ಮದುವೆನ ನಿಲ್ಲಿಸಿದ್ರಿ. ನೀವು ಸುಮ್ಮನೆ ಈ ಕೆಲಸ ಮಾಡೋದೇ ಇಲ್ಲ, ನೀವು ಎಲ್ಲ ವಿಷಯನ ತಿಳ್ಕೊಂಡೇ ಇದನ್ನು ಮಾಡೋದು. ಆದರೆ ಇವತ್ತು ನೀವೇ ಮುಂದೆ ನಿಂತ್ಕೊಂಡು ಮದುವೆ ಕಾರ್ಯನ ನಡೆಸ್ಕೊಳ್ತೀನಿ ಅಂತ ಹೇಳಿದ್ದೀರಾ. ನನಗೆ ಇದೇ ವಿಷಯ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಆ ರೋಹನ್ ಒಳ್ಳೆ ಹುಡುಗನ, ನಮ್ಮ ಜ್ಯೋತಿಕನ ಚೆನ್ನಾಗಿ ನೋಡ್ಕೊತಾನ ಅಂತ ಕೇಳ್ತಿರ್ತಾರೆ. ಆವಾಗ ಮಾವ, ನೀವು ತುಂಬ ಒಳ್ಳೆಯವರು. ಕೆಲವೊಂದು ವಿಷಯಗಳು ಹೆಂಗಿರುತ್ತೆ ಅಂದರೆ, ನಾವು ಮಾಡಿದ ಕರ್ಮ ನಮ್ಮನ್ನೇ ಹುಡ್ಕೊಂಡು ಬಂದು ಪನಿಷ್ಮೆಂಟ್ ಕೊಡ್ತಾ ಇರುತ್ತೆ. ನೀವು ಕೆಟ್ಟವ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀರಾ, ಅದು ನಿಮ್ಮ ಒಳ್ಳೆತನ. ಆದರೆ ಅವ್ರು ಏನೇನು ಪಾಪದ ಕರ್ಮ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರಲ್ವಲ್ಲ. ಇವಾಗ ನೀವು ರೋಹನ್ ವಿಷಯದಲ್ಲೂ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ರೋಹನ್ ಅಷ್ಟೊಂದು ಕೆಟ್ಟವನೇನಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಪಾರ್ಟ್ 1 ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.